ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಚಾನಲ್. ಎಷ್ಟೋ ದಿನ ಆದಮೇಲೆ ಹೊಸ ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಏನಕ್ಕೆ ಅಂದರೆ ಒಂದು ಮೇನ್ ಕಾರಣ, ಇವತ್ತಿಂದ ನನ್ನ ಫಿಟ್ನೆಸ್ ಜರ್ನಿನ ರೆಕಾರ್ಡ್ ಮಾಡಿ ಆಚೆ ಹಾಕೋಣ ಅಂತ ಇದ್ದೀನಿ. ಯಾಕೆ ಅಂದರೆ ಮೊದಲು 113 kgs ಇದ್ದೆ, ಆಮೇಲೆ ಮತ್ತೆ 84 kgsವರೆಗೂ ಬಂದೆ ಎಷ್ಟೋ ವರ್ಕೌಟೆಲ್ಲ ಮಾಡಿ. ಇವಾಗ ಮತ್ತೆ ಒಂದು 2-3 months ಗ್ಯಾಪಲ್ಲಿ ಮತ್ತೆ ವೆಯ್ಟ್ ಗೇನ್ ಆಗಿದ್ದೀನಿ. ಇವಾಗ ಕರೆಂಟ್ ವೆಯ್ಟು 92 kgs ಇದೆ. ಸೊ ಇನ್ನು 3 ತಿಂಗಳು ಕಂಟಿನ್ಯೂಸ್ ಆಗಿ ಜಿಮ್ಗೆ ಹೋಗ್ಬಿಟ್ಟು ಪ್ರಾಪರಾಗಿ ಊಟ ತಿಂದು 10K ಸ್ಟೆಪ್ಸ್ ಓಡಾಡಿ ಎಕ್ಸಾಕ್ಟಾಗಿ ಮಿನಿಮಮ್ ಅಂದರೆ ಒಂದು 85ವರೆಗೂ ರೀಚ್ ಆಗಬೇಕು ಅಂತ ಇದ್ದೀನಿ. ನಾನು ಏನು ಮಾಡ್ತೀನಿ, ಏನು ತಿಂತೀನಿ ಅದನ್ನೆಲ್ಲ ವೀಡಿಯೋದಲ್ಲಿ ತೋರಿಸ್ತೀನಿ. ಜಿಮ್ಮಲ್ಲಿ ವರ್ಕೌಟ್ ಮಾಡೋದನ್ನು ಜಾಸ್ತಿ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ನಾನು ಹೋಗೋ ಜಿಮ್ಮು ತುಂಬ ರಶ್ ಇರುತ್ತೆ ನಾನು ಹೋಗೋ ಟೈಮ್ಗೆ. ಸೊ ಇವಾಗ ಇಲ್ಲೊಂದು ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಅಡುಗೆ ಮಾಡಿ ಆಮೇಲೆ ಮತ್ತೆ ವರ್ಕೌಟ್ ಮಾಡೋಕ್ಕೆ ಹೋದಾಗ ಅದೊಂದೇ ಟೈಮ್ ಸಿಗೋದು ನನಗೆ. ಸೊ ಆ ಟೈಮಲ್ಲಿ ಏನೇನು ತೋರಿಸ್ಬೋದೋ ಅಷ್ಟು ಮಾತ್ರ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಆಮೇಲೆ ಮೇನ್ಲಿ ಊಟ ಕಂಟ್ರೋಲ್ ಇದ್ದರೆ ಆಲ್ಮೋಸ್ಟ್ ಎಲ್ಲ ಬಾಡಿ ಆಟೋಮೆಟಿಕ್ಕಾಗಿ ಸಣ್ಣ ಆಗ್ತಾ ಬರುತ್ತೆ. ಸೊ ನೋಡೋಣ ಈ ಜರ್ನಿ ಹೆಂಗಾಗುತ್ತೆ ಅಂತ. ಸೊ ಇದು ಡೈಲಿ ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ 90 days ಅಂತೂ ಪೋಸ್ಟ್ ಮಾಡ್ತೀನಿ ಕೊಂಡಿದ್ದೀನಿ. ಅಂದರೆ ನಾನು ಒಂದು 2-3 ತಿಂಗಳಿಂದ ಸೀರಿಯಸ್ ಆಗಿಲ್ಲ ಫಿಟ್ನೆಸ್ ವಿಷಯದ ಬಗ್ಗೆ. ಯಾಕೆ ಮುಂಚೆ ತುಂಬ ಇದ್ದೆ, ಇವಾಗ ಅದೇನೋ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಅಂತ, ಆದರೆ ಅಷ್ಟೊಂದು ನೀಟಾಗಿ ಮಾಡ್ತಾಯಿಲ್ಲ. ಸೊ ಈಗ ನಾನು ಪೋಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಅಟ್ಲೀಸ್ಟ್ ಜನ ನೋಡ್ತಿದ್ದಾರೆ ಅನ್ನೋ ಒಂದೇ ಕಾರಣಕ್ಕಾದರೂ ಸ್ವಲ್ಪ ಸ್ಟ್ರಿಕ್ಟ್ ಇರ್ತೀನಿ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಏನಾದರೂ ಪ್ರಾಪರಾಗಿ ರುಟೀನ್ನ ಫಾಲೋ ಮಾಡ್ತೀನಿ. ಇವಾಗ ಬೆಳಗ್ಗೆ 7:30 3:30ವರೆಗೂ ಕೆಲಸನೇ ಇರುತ್ತೆ. ಸೊ ಅದಾದಮೇಲೆ ಮನೆಗೆ ಹೋಗಿ ಜಿಮ್ಗೆ ಹೋಗಬೇಕು. ಆಮೇಲೆ ನಾನು ಏನು ತಿಂತೀನಿ ರಾತ್ರಿ, ನಾನು ಊಟ ಮಾಡೋದು 2 ಸರಿ, ಒಂದು ಮಧ್ಯಾಹ್ನ ಇನ್ನೊಂದು ರಾತ್ರಿ. ಸೊ ನೋಡೋಣ ಬನ್ನಿ. ನೋಡಿ 3-4 ತಿಂಗಳಾದಮೇಲೆ ಜರ್ಮನಿಯಲ್ಲೂ ಕೂಡ ಸೂರ್ಯ ಕಾಣಿಸ್ಕೋತಾನೆ. ನೋಡಿ ರೋಡ್ ಮಧ್ಯಾಹ್ನ ಟ್ರೈನ್ ಹೋಗ್ತಾ ಇರೋದು. ಕಾರ್ಡಿಯೋ ನೀವು ದಿನ ಜಿಮ್ಮಲ್ಲಿ ಮಾಡೋದು ವೇಸ್ಟು. ಯಾಕೆ ಅಂದರೆ ಟ್ರೆಡ್ಮಿಲಲ್ಲಿ ಅದು ತುಂಬ ಬೋರಿಂಗ್ ಆಗುತ್ತೆ. 1 ದಿನ 2 ದಿನ ಮಾಡ್ತೀರಾ, ಆಮೇಲೆ ನೀವು ಇಡೀ 1-2 ತಿಂಗಳೆಲ್ಲ ಮಾಡೋದು ಅದು ತುಂಬ ಶುದ್ಧ ಸುಳ್ಳು. ಸೊ ವಾಕ್ ಮಾಡಿ, 10K ಸ್ಟೆಪ್ಸ್ ನೀವು ಈಸಿಯಾಗಿ ನಡೀತಾ ಇದ್ದರೆ 15ಗೆ ಕನ್ವರ್ಟ್ ಮಾಡಿ. ಸೊ ಅದೇ ಬೆಸ್ಟು. ಇದು ಕೆಲಸದ ಟೈಮಲ್ಲಿರೋ ಲಂಚ್ ಬ್ರೇಕಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಏನಕ್ಕೆ ನೋಡಿ, ಇದೆ ನಾನು ಕೆಲಸ ಮಾಡೋ ಕಂಪನಿ. ನೋಡಿ ಇವಾಗ ಫೈನಲ್ ಆಗಿ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಮನೆಗೆ ಹೋದ ತಕ್ಷಣ ಜಿಮ್ಗೆ ಹೋಗೋಣ ಬನ್ನಿ. ನೋಡಿ ಬಂತು ನನ್ನ ಟ್ರೈನು. ನೋಡಿ ಈಗ ಮಳೆ ಬರ್ತದೆ ಜರ್ಮನಿಲಿ. ಈ ಮಳೆಯಲ್ಲಿ ಚಳಿಲಿ ಇವತ್ತು ಜಿಮ್ಗೆ ಹೋಗೋಣ ಬನ್ನಿ. ಇವತ್ತು ಚೆಸ್ಟ್ ಮತ್ತು ಟ್ರೈಸೆಪ್ಸ್ ದಿನ. ಸೊ ಇವತ್ತು ಚೆಸ್ಟು ನೋಡಿ ಜಿಮ್ಗೆ ಹೊರಟಿದ್ದೀನಿ. ಮಳೆ ಬರೋ ಸಾಧ್ಯತೆ ಇದೆ. ನೋಡಿ ಇಲ್ಲಿ ಒಂದಿನ ಸಣ್ಣ ಇದ್ದರೆ ಒಂದಿನ ಈ ಥರ ವೆದರ್ ಆಗೋಗ್ಬಿಡುತ್ತೆ. ಆದರೂ ಏನೂ ಮಾಡೋಕ್ಕಾಗಲ್ಲ. ಜಿಮ್ಗೆ ಹೋಗೋದು ಇವತ್ತಿಂದ ಫುಲ್ಲು ಸ್ಟ್ರಿಕ್ಟಾಗಿ ಯೋಚನೆ ಮಾಡಿದ್ದೀನಿ. ಸೊ ಇವತ್ತಿಂದ ಏನೇ ಮಿಸ್ ಆಗಲಿ, ಯಾರು ಏನೇ ಅನ್ನಲಿ, ಜೀವನದ ಎಷ್ಟೇ ಹರಿದು ಊರು ಬಾಗ್ಲಾಗಿದ್ರೂ ಕೂಡ ಜಿಮ್ಗೊಂದು ನೀಟಾಗಿ ಹೋಗ್ತೀನಿ. ಮೇ ಬಿ ಜಿಮ್ ಹೋಗೋದ್ರಿಂದ ಮೈಂಡ್ ಸೆಟ್ಟಿಂದ ಹಿಡಿದು ಎಲ್ಲ ಸರಿ ಆಗುತ್ತೆ. ಫಸ್ಟು ನನಗಿರೋ ಈ ಪಬ್ಲಿಕ್ ಫಿಯರ್ನ ಆಚೆ ತೆಗಿಬೇಕು. ಏನಕ್ಕೆ ಅಂದರೆ ಈ ಬಸ್ ಸ್ಟಾಪಲ್ಲಿ ನಿಂತಾಗ ಎಲ್ಲಾದರೂ ಬಸ್ಸಲ್ಲಿ ಹೋಗುವಾಗ ಹೆವಿ ಎದ್ರುಕೋತಾ ಇರ್ತೀನಿ. ಜನ ಏನು ಅನ್ಕೋತಾರೋ, ಏನು ಮಾಡ್ತಾರೋ, ಏನು ಬಂದು ನಾನು ಏನೋ ಅವ್ರದ್ದು ಏನೋ ಕಿತ್ಕೊಂಡು ತಿಂದ್ಬಿಟ್ನೇನೋ ಅನ್ನೋ ಥರ ಇರುತ್ತೆ. ಆದರೆ ಅದನ್ನು ಫಸ್ಟು ತೆಗಿಬೇಕು. ಅದಕ್ಕೋಸ್ಕರ ಮಾತಾಡೋದಕ್ಕೆ ಶುರು ಮಾಡ್ತೀನಿ. ಇನ್ಮೇಲೆ ಎಲ್ಲೇ ಯಾವನ್ನೇ ನೋಡಿದ್ರು ಇನ್ಮೇಲೆ ಸೊ ಏನೋ ಮಾಡ್ತಾನೆ. ಆದರೆ ನಮ್ಗೇನಕ್ಕೆ ನಾವು ಜಿಮ್ಗೆ ಹೋಗೋಣ. ಜಿಮ್ಗೆ ಹೋಗಿ ಇವತ್ತು ಚೆಸ್ಟ್ ಮತ್ತು ಟ್ರೈಸೆಪ್ಸ್ ಮಾಡೋಣ. ಚೆಸ್ಟ್ ಮತ್ತು ಟ್ರೈಸೆಪ್ಸ್ ಮಾಡಿದ್ರೆ ನಾಳೆ ದಿನ ಚೆಸ್ಟ್ ಮತ್ತು ಟ್ರೈಸೆಪ್ಸ್ ಬೇರೆ ಎಲ್ಲಾದರೂ ಮಾಡ್ಬೋದು. ಸೊ ಅದಕ್ಕೋಸ್ಕರ ಜಿಮ್ ಮಾಡೋಣ ಬನ್ನಿ. ನೋಡಿ ಇನ್ಮೇಲೆ ಈ ವ್ಯೂಸು ರೀಚ್ ಆಗುತ್ತೋ ಇಲ್ವೋ ಇದ್ರ ಬಗ್ಗೆ ನಾನು ಟೆನ್ಷನ್ ತೊಗೊಳ್ಳಲ್ಲ. ವೀಡಿಯೋ ಬರೀ ಮಾಡೋದೊಂದೇ ನನ್ನ ಕೆಲಸ. ವ್ಯೂಸ್ ಬರೋದು ಬಿಡೋದು ಅದೆಲ್ಲ ಬೇರೆದ್ರ ಮೇಲೆ ಡಿಪೆಂಡ್ ಆಗಿರೋದು. ಆದರೆ ಇದು ಹಿಟ್ಟಾಗುತ್ತೋ ಇಲ್ವೋ ಅನ್ನೋ ಟೆನ್ಷನಲ್ಲೇ ವೀಡಿಯೋ ಮಾಡದೇ ಇದ್ದರೆ ಮುಂದೆ ಇರೋದೇ ಒಂದು ಲೈಫು. ಅದಾದಮೇಲೆ ಮತ್ತೆ ಟೆನ್ಷನ್ ತೊಗೊಂಡು ಇನ್ನೇನು ಉಪಯೋಗ.
ನೋಡಿ ಇವಾಗ ಜಿಮ್ ಮುಗೀತು, ಮನೆಗೆ ಹೋಗ್ತಾ ಇದ್ದೀನಿ. 2 ನಿಮಿಷ ಇರೋದು ಬಸ್ಗೆ. ಆದರೆ ನಾವೇನೇನೋ ಅನ್ಕೋತೀವಿ, ಮನೇಲಿ ಕೂತ್ಕೊಂಡು ಜಿಮ್ ಸ್ಕಿಪ್ ಮಾಡಿಬಿಡೋಣ, ಜಿಮ್ ಹೋಗೋದ್ರಿಂದ ಏನು ಪ್ರಾಬ್ಲಮ್, ಜಿಮ್ ಹೋಗೋದ್ರಿಂದ ಏನು ಯೂಸ್ ಇಲ್ಲ ಅದು ಇದು ಅಂತ. ಆದರೆ ಒಂದು ಸರಿ ಜಿಮ್ಗೆ ಹೋಗಿ ಬನ್ನಿ, ಇಡೀ ದಿನದ ಏನೇ ಟೆನ್ಷನ್ ಇದ್ರೂ ಎಲ್ಲ ಅಲ್ಲಿ ಹಾಕಿ, ಕೋಪ ಗೀಪ ಏನೇ ಇದ್ರೂ ಎಲ್ಲ ಸೇರಿಸ್ಕೊಂಡು ಅಲ್ಲಿ ಹಾಕಿ ಎತ್ತಿ ವೆಯ್ಟ್ಸು ಎಲ್ಲ ಸರಿ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಆಲ್ರೆಡಿ ರಾತ್ರಿ ಆಗೋಯ್ತು. ಬೆಳಗ್ಗೆ ಕೆಲಸ ಜಿಮ್ ಮುಗಿಸ್ಕೊಳೋ ಅಷ್ಟರಲ್ಲೇ ಜೀವನ ಮುಗ್ದೋಯ್ತು. ಇನ್ನು ಬೇರೆದಕ್ಕೆ ಎಲ್ಲಿದೆ ಟೈಮು? ವಿಡಿಯೋ ಎಡಿಟ್ ಮಾಡಬೇಕು, ಅಡುಗೆ ಮಾಡಬೇಕು, ನೋಡಿ. ಇನ್ಮೇಲೆ ವ್ಯೂಸ್ ಬರಲಿ ಬಿಡಲಿ ಏನಾದರೂ ಆಗಲಿ, ವ್ಲಾಗ್ಸ್ ಮಾತ್ರ ಮಾಡ್ತಾ ಇರ್ತೀನಿ ಕಂಟಿನ್ಯೂಸ್ ಆಗಿ 3 ಮಂತ್ಸ್ ಅಟ್ಲೀಸ್ಟು. ಯಾಕೆಂದರೆ ನನ್ನ ಗೋಲ್ ಇರೋದು ಅಟ್ಲೀಸ್ಟ್ 85 kgs ರೀಚ್ ಆಗಬೇಕು ಇನ್ 3 ಮಂತ್ಸಲ್ಲಿ. ಬಿದ್ದು ಎಲ್ಲ ದಿನವೂ ಪೋಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಯಾರಾದರೂ ವೆಯ್ಟ್ ಲೂಸ್ ಮಾಡಬೇಕು ಅನ್ನೋರು ಇದ್ದರೆ, ಈ ವ್ಲಾಗ್ನ ನೋಡ್ತಾ ಇದ್ದರೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ನನ್ನ ಜೊತೆನೇ ಒಂದು ಟೈಮ್ ಲಾಗ್ ಥರ ಇಟ್ಕೊಳ್ಳೋಣ. ಇವಾಗಿಂದ ನಾನು ಏನು ಮಾಡ್ತೀನಿ ಅಷ್ಟನ್ನು ಮಾಡಿದ್ರೆ ಮಾತ್ರ ಸಾಕು. ನೀವು ವೀಕ್ಲಿ 1 kg ಅಂತೂ ಕಮ್ಮಿ ಆಗೇ ಆಗ್ತೀರಾ. 1 kg ಕಮ್ಮಿ ಆದರೆ ಬೇಜಾನಾಗೋಯ್ತು ವರ್ಕೌಟು. ಮತ್ತು ನಾನು ಏನು ತಿಂತೀನಿ ಅದನ್ನು ಮಾತ್ರ ಫಾಲೋ ಮಾಡಿ. 5 ದಿನ ಜಿಮ್ಗೆ ಹೋಗಿ 2 ದಿನ ರೆಸ್ಟ್ ತೊಗೊಳ್ಳಿ. ಆಮೇಲೆ ಪ್ರೋಟೀನ್ ಏನು ತೊಗೋಬೇಕು, ಅಡುಗೆ ಏನು ತಿನ್ನಬೇಕು, ಅದೆಲ್ಲ ನಾನು ಹೋಗ್ತಾ ಮುಂದೆ ಹೇಳ್ತಾ ಹೋಗ್ತೀನಿ. ಇವತ್ತು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ಅರ್ಧಂಬರ್ಧ ಮಾಡ್ತಿದ್ದೀನಿ ಅನ್ಸುತ್ತೆಲ್ಲ. ಆದರೆ ಹೋಗ್ತಾ ಸ್ವಲ್ಪ ಬೆಟರ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾರ್ಯಾರು ನೋಡ್ತಾ ಇದ್ದೀರಾ ಜಾಯ್ನ್ ಆಗಿ. ಸೊ ಆಯಿತು ಗೈಸ್, ಬಾಯ್. ಇವತ್ತಿನ ಡೇ 2 ವ್ಲಾಗ್ನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ನಾಳೆ ಸಿಗೋಣ, ಬಾಯ್.